ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಕನ್ನಡದಲ್ಲಿ ಟಾಪ್ 5 ನಿರ್ದೇಶಕರನ್ನ ಲಿಸ್ಟ್ ಮಾಡಿದಾಗ ಅದರಲ್ಲಿ ಖಂಡಿತವಾಗಿ ದುನಿಯಾ ಸೂರಿ ಅವರು ಬರ್ತಾರೆ. ತಮ್ಮ ವಿಭಿನ್ನ ಶೈಲಿಯ ಹಾಗೂ ರಿಯಲಿಸ್ಟಿಕ್ ಸಿನಿಮಾಗಳ ಮೂಲಕ ಪ್ರೇಕ್ಷಕರಿಗೆ ಅತಿ ಹೆಚ್ಚು ಇಷ್ಟವಾದಂತ ನಿರ್ದೇಶಕರು ದುನಿಯಾ ಸೂರಿ ಅವರು. ದುನಿಯಾ, ಜಂಗ್ಲಿ, ಜಾಕಿ, ದೊಡ್ಮನೆ ಹುಡುಗ, ಅಣ್ಣ ಬಾಂಡ್ ಹೀಗೆ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ದುನಿಯಾ ಸೂರಿ ಅವರ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಅವರ ಮುಂದಿನ ಸಿನಿಮಾಕ್ಕಾಗಿ ಸಿನಿ ಪ್ರಿಯರು ಕಾಯ್ತಾ ಇದ್ದಾರೆ. ಆದರೆ ದುನಿಯಾ ಸೂರಿ ಅವರ ಮುಂದಿನ ಸಿನಿಮಾ ಬರುತ್ತೆ ಎನ್ನುವಷ್ಟರಲ್ಲಿ ಯಾವುದೋ ಒಂದು ಕಾರಣಕ್ಕೆ ನಿಂತು ಹೋಗ್ತಾ ಇದೆ. ಅದೇ ರೀತಿ 5-6 ತಿಂಗಳ ಹಿಂದೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜರ್ ಅವರು ಮತ್ತು ದುನಿಯಾ ಸೂರಿ ಅವರ ಕಾಂಬಿನೇಷನ್ ನಲ್ಲಿ ಒಂದು ಸಿನಿಮಾ ಬರುತ್ತೆ ಅಂತ ಹೇಳಿದ್ರು. ಸದ್ದಿಲ್ಲದೆ ಆ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಎಲ್ಲವೂ ನಡೆದಿತ್ತು. ಆದರೆ ಧ್ರುವ ಸರ್ಜರ್ ಅವರು ಕೆರೆ ಬೇಟೆ ಖ್ಯಾತಿಯ ರಾಜ್ಗುರು ನಿರ್ದೇಶನದ ಕ್ರಿಮಿನಲ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತ ದುನಿಯಾ ಸೂರಿ ಅವರು ಕೂಡ ಎಲ್ಲವನ್ನ ತಯಾರಿ ಮಾಡಿಕೊಂಡು ಸಿನಿಮಾದ ಚಿತ್ರೀಕರಣಕ್ಕಾಗಿ ಕಾಯ್ತಾ ಇದ್ದಾರೆ. ಆದ್ರೆ ಧ್ರುವ ಸರ್ಜರ್ ಅವರಿಗೆ 2 ಸಿನಿಮಾಗಳಿಗೆ ಒಟ್ಟಿಗೆ ಸಮಯ ಕೊಡೋಕೆ ಆಗದಿರೋದ್ರಿಂದ ದುನಿಯಾ ಸೂರಿ ಅವರ ಕಾಂಬಿನೇಷನ್ ನ ಸಿನಿಮಾವನ್ನ ತಳ್ಳಿ ಹಾಕಿದ್ದಾರೆ. ಹಾಗಾಗಿ ದುನಿಯಾ ಸೂರಿ ಅವರು ಧ್ರುವ ಸರ್ಜರ್ ಅವರ ಕಾಂಬಿನೇಷನ್ ನ ಆ ಸಿನಿಮಾವನ್ನ ಸದ್ಯಕ್ಕೆ ಕೈ ಬಿಟ್ಟಿದ್ದಾರೆ. ದುನಿಯಾ ಸೂರಿ ಅವರ ಈ ಸಿನಿಮಾದ ಹಿಂದಿನ ಸಿನಿಮಾವು ಕೂಡ ಇದೇ ರೀತಿಯಾಗಿತ್ತು. ಯುವರಾಜ್ ಕುಮಾರ್ ಅವರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ರು. ಆ ಸಿನಿಮಾದ ಮುಹೂರ್ತವು ಕೂಡ ನಡೆದಿತ್ತು. ಹಾಗೆ ಆ ಸಿನಿಮಾಗೆ ದುನಿಯಾ ವಿಜಯ್ ಅವರ ಮಗಳು ರಿತನ್ಯ ಅವರು ಕೂಡ ಹೀರೋಯಿನ್ ಆಗಿ ಆಯ್ಕೆಯಾಗಿದ್ರು. ಅದೇನೋ ಗೊತ್ತಿಲ್ಲ, ಕಾರಣಾಂತರಗಳಿಂದ ಈ ಸಿನಿಮಾವು ಕೂಡ ನಿಂತು ಹೋಯಿತು. ಈಗ ಧ್ರುವ ಸರ್ಜರ್ ಅವರ ಸಿನಿಮಾವು ಕೂಡ ನಿಂತು ಹೋಗಿದೆ. ದುನಿಯಾ ಸೂರಿ ಅವರ ಸಿನಿಮಾಗಳು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಪ್ರೇಕ್ಷಕರು ಇವರ ಕಾಂಬಿನೇಷನ್ ನ ಸಿನಿಮಾವನ್ನ ನೋಡಲು ಕಾಯ್ತಾ ಇದ್ದಾರೆ. ಸದ್ಯ ಸೂರಿ ಅವರು ಈ 2 ಪ್ರಾಜೆಕ್ಟ್ ಗಳನ್ನ ಕೈ ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ, ಅವರ ಬಹುದಿನದ ಕನಸಾಗಿದ್ದ ಕಾಗೆ ಬಂಗಾರ ಸಿನಿಮಾವನ್ನ ಕೈಗೆತ್ತಿಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನನಗನ್ಸೋ ಪ್ರಕಾರ ಧ್ರುವ ಸರ್ಜರ್ ಅವರು ದುನಿಯಾ ಸೂರಿ ಅವರಿಗೆ ಸಮಯ ಕೊಡಬೇಕಿತ್ತು, ಅವ್ರ ಜೊತೆ ಸಿನಿಮಾ ಮಾಡಬೇಕಿತ್ತು. ಯಾಕಂದ್ರೆ ಧ್ರುವ ಸರ್ಜರ್ ಅವರಿಗೆ ಇದೀಗ ದೊಡ್ಡ ಕಮ್ ಬ್ಯಾಕ್ ಬೇಕಾಗಿದೆ. ಅವರಿಗೆ ಕಮ್ ಬ್ಯಾಕ್ ಕೊಡುವಂತ ಬೆಸ್ಟ್ ಡೈರೆಕ್ಟರ್ ಅಂದ್ರೆ ದುನಿಯಾ ಸೂರಿ ಅವರು ಅಂತ ಹೇಳಬಹುದು. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ.